Hey everyone, welcome to a new vlog. ತುಂಬ ದಿವಸದ ಯೋಚನೆ ಮಾಡ್ತಾ ಇದ್ದೀನಿ. ಬರೀ ಮೋಟೋ ವ್ಲಾಗೇ ಮಾಡ್ತಿರೋದು. In between ಎರಡು ವಿಡಿಯೋ I came in front of the camera. And I promised you, ಈ ಚಾನಲ್ ಬರೀ ಮೋಟೋ ವ್ಲಾಗಿಂಗ್ ಅಲ್ಲ, there are a lot of other things as well ಅಂತ. ನೀವೆಲ್ಲ ನೋಡಿ ನೀವು ಗೆಸ್ ಮಾಡಿರ್ತೀವಿ. So yeah, welcome to Cook with me. ಜೋಕ್ ಅನಿಸ್ತದೆ ಅಲ್ವಾ? ನನಗೂ ಅನ್ನಿಸ್ತದೆ. ನಮ್ಗೆ ಆಗ್ದಿರೋದೇ ಇದೆ, ಅದನ್ನೇ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಟೈಮು ಎಷ್ಟಂತ ವಾಚಲ್ಲಿ ಕಾಣಿಸ್ತದೆ ಗೊತ್ತಿಲ್ಲ, ನಿಮಗೆ ಝೂಮ್ ಆಗ್ತೀನಿ ನೋಡಿ. ಟೈಮ್ 12 ಗಂಟೆ ನೈಟು. 12 ಗಂಟೆ ನೈಟಿಗೆ ಕುಕಿಂಗ್ ಮಾಡಬೇಕಂತ ಬಂದಿದ್ದೀನಿ, ಪ್ಲಸ್ ಬ್ಲಾಗಿಂಗ್ ಮಾಡಬೇಕಂತ ಬಂದಿದ್ದೀನಿ. ನನ್ನಂಥ ಹುಚ್ಚ ಇದ್ದಾರೆ, ಆದರೆ ವಯನಾಡಲ್ಲಿ ನಾನು ಒಬ್ಬನೇ ಇರೋದು. ಸೊ ಲೆಟ್ಸ್ ಗೋ. ಆ್ಯಂಡ್ ಏನು ಯೋಚನೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದೆ, ನಾನು ಬರ್ದಿರೋದು ಮಾಡಲೇಬೇಕಲ್ವಾ? ಅವಾಗಲೇ ಬರೋದು ಒಂಥರ ಥ್ರಿಲ್ಲೋ ಕಾಮಿಡಿ ಆಗಿರುತ್ತೆ. ನನಗೇನು ಬರಲ್ಲ, ಕುಕಿಂಗ್ ಬರಲ್ಲ, ಕುಕಿಂಗ್ ಮಾಡೋಣ ಅಂದರು. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ರೈಸ್, ದಾಲ್ ಆ್ಯಂಡ್ ಚಿಕನ್ ಕಬಾಬ್. ಚಿಕನ್, ಐ ಡೋಂಟ್ ನೋ ಕಾಣಿಸುತ್ತೆ ಅಂತ ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಚಿಕನ್ ಮಾಡೋದು ಬರುತ್ತೆ, ಯಾಕಂದರೆ ನಾನು ಜಿಮ್ಗೆಲ್ಲ ಹೋಗ್ತಾ ಇರುವಾಗ ಚಿಕನ್ ಮಾಡ್ತೀನಿ. ಆಯಿಲೆಲ್ಲ ಹಾಕಿ ನಾನು ಮಾಡೋದು ಬರಲ್ಲ. ನನಗೆ ಸಿಂಪಲಾಗಿ ಏರ್ ಫ್ರೈಯರಲ್ಲಿ ಸಿಂಪಲ್ ಮಸಾಲ ಹಾಕ್ಬಿಟ್ಟು ಏರ್ ಫ್ರೈಯರ್ ಮಾಡೋದಂತ ಇಷ್ಟ. ಬಟ್ ಇವತ್ತು ಒಂಚೂರು ವೆರೈಟಿ ಮಾಡೋಣ ಅಂತ ಆಲ್ರೆಡಿ ನಾನು ಚಿಕನ್ ಮಸಾಲ ಹಾಕಿ ಗಾರ್ಲಿಕ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಎಲ್ಲ ಮಾಡಿದೆ, ಈಗ ತೊಗೊಂಡಿಲ್ಲ. ಎಗ್ಗಿಲ್ಲ, ಮೊಸರು ಹಾಕಬೇಕಾಗಿತ್ತು, ಬಟ್ 2 ತಗೊಂಡು ಮಾಡ್ತದೆ. ಏನು ಮಾಡೋದು ಹ್ಯಾಪನ್ಸ್. ಯಾ ಸೊ ಸ್ಟಾರ್ಟ್. But trust me, well, I never exposed my age on the camera. ನನಗೆ 30 years. ಸೊ 18ವರೆಗೂ ನನ್ನ ಮನೆಯವ್ರ ಮೇಲೆ ಡಿಪೆಂಡ್ ಆದೆ. 18 ಆದಮೇಲೆ ಐ ಡಿಡ್ ಆಲ್ ದ ಶಿಟ್ ಆನ್ ಮೈ ಓನ್, ವರ್ಕ್ ಆ್ಯಂಡ್ ಎವ್ರಿಥಿಂಗ್. ಮನೆ ಡಿಪೆಂಡ್ ಮಾಡೋದು ಬಿಟ್ಬಿಟ್ಟೆ. ಅವಾಗ ಗೊತ್ತಾಯ್ತು ನನಗೆ ರಿಯಲ್ ಲೈಫು. ಸೊ whoever watching this video, I would tell you one thing: don't depend on your parents after you're 18. You really learn your life. ಬ್ಯಾಚುಲರ್ಸ್ ಆಗಿರಿ ಸ್ವಲ್ಪ ದಿನ. ಬ್ಯಾಚುಲರ್ಸ್ ಅಂದರೆ ಮನೆ ಬಿಟ್ಟು ಆಚೆ ಹೋಗ್ಬಿಡಿ, ಮನೇಲೇ ಇರಿ, ಕುಕ್ ಯೋರ್ ಓನ್ ಫುಡ್, ಡೂ ಯೋರ್ ಓನ್ ಸ್ಟಫ್, ವಿಲ್ ಅಂಡರ್ಸ್ಟ್ಯಾಂಡ್ ರಿಯಲ್ ಲೈಫ್. ನೋಡಿ, ಒಬ್ಬನೇ ಬಂದಿದ್ದೀನಿ ರೈಡಿಗೆ, ನಿಜವಾಗ್ಲೂ ಒಬ್ಬನೇ ಬಂದಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಸೊ ಯಾ, ಕುಕಿಂಗ್ ಓನ್ ಫುಡ್. ಯೂಶಲಿ ಐ ಆರ್ಡರ್ ಫುಡ್ ಆ್ಯಂಡ್ ಈಟ್. Really, I wanted to do a cooking video, entertain you people with something. ನನಗೆ ಆದಷ್ಟು ಅಳ್ತಾ ಇದ್ದೀನಿ. ಎಮೋಷನಲ್ ಆಗಿ ಅಳದಲ್ಲ, ಈರುಳ್ಳಿಯಿಂದ ಅಳ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗಲ್ಲ ಈ ಪೇಯ್ನು. ಈರುಳ್ಳಿ ರುಬ್ಬು ಪೇಯ್ನು. Airbnb ಒಂದು ಚಾಕು ಕೂಡ ಶಾರ್ಪ್ ಆಗಿಲ್ಲ ಗುರು. ಸೊ ಚಿಕನ್ ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ಬೇಳೆ ಕಾಣಿಸ್ತದೆ. ಬೇಳೆ ಏನಂತಾರೆ, ದಾಲ್, ಸಾರಿ ಬ್ಯಾಡ್,
ದಾಳಿಗೆ ನೀರು ಹಾಕಿ, ಆನಿಯನ್ ಹಾಕಿ, ಶುಂಠಿ ಹಾಕಿ, ಶುಂಠಿ ಅಲ್ಲ ಸಾರಿ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಟೊಮೆಟೊ ಹಾಕಿ, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಬೇಯಿಸೋಣ. ಹೋಲ್ ಡೇ ನೆನ್ನೆ ತಿಂದಿಲ್ಲ. ಆಲ್ರೆಡಿ ಒಂದಿನ ಹೋಲ್ ಡೇ 24 hours ಬಿಟ್ಬಿಟ್ಟಿದ್ದೀನಿ ಊಟ. ಎಲ್ಲೋಗಿ ಸೇರ್ತೀನೋ ಗೊತ್ತಿಲ್ಲ ಗುರು. ಬಟ್ ಯಾ, once if you're coming out and you really want to do something, things make sense. But yeah, sometimes I mean right now I miss my mom. I mean she's there at home. ಇವೆಲ್ಲ ನಾನು ಮಾಡಿಲ್ಲ. ಬೇಳೆ ಸಾರು ಇವೆಲ್ಲ ನಾನು ಮಾಡಿಲ್ಲ ಇವತ್ತು. ಹಬ್ಬ ಬಂದರೆ ಮಾಡಿದ್ದೇನೆಂದರೆ ಐ ಸ್ಟೀಮ್ ಮೈ ಚಿಕನ್, ಐ ಸ್ಟೀಮ್ ಮೈ ವೆಜಿಟೇಬಲ್ಸ್ ಫಾರ್ ಡಯಟ್ ಫುಡ್. ಸೊ ಯಾ, ಬೇಳೆ ಬೇಯಿಸಕ್ಕೆ ಹೋಗುತ್ತೆ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಅ ಬಿಟ್. ಸೊ ದಾಲ್, ಆಯಿಲ್, ವಾಟರ್, ಆನಿಯನ್, ಟೊಮೆಟೊ and garlic ಹಾಕಿ ಇವಾಗ ಐ ಆಮ್ ಗೋಯಿಂಗ್ ಟು ಕುಕ್ ಇಟ್. ನನ್ನ ಏನು ಮಾಡೋದು ಏನಾಯ್ತು ಗೊತ್ತಾ, ಇವಾಗ ಎಲ್ಲ ಇಟ್ಟೆ, ಕುಕ್ಕರ್ ಇಟ್ಟೆ, ವಿಸಿಲ್ ಇಟ್ಟೆ, ಎಲ್ಲ ಇಟ್ಬಿಟ್ಟು ಹೋಗಿ ಆಗುತ್ತೆ ವಿಸಿಲ್ ಬರುತ್ತೆ ಅಂತ ಹೇಳಿ ಕೂತ್ಕೊಂತ ಇದ್ದೀನಿ. 5 ನಿಮಿಷ ಆದಮೇಲೆ ವಿಸಿಲ್ ಬಂದಿಲ್ಲ, ಆ ಉಶ್ ಅಂತನೂ ಸೌಂಡ್ ಬಂದಿಲ್ಲ. ಬಂದು ನೋಡಿದ್ರೆ ಸ್ಟವ್ ಆನ್ ಮಾಡಿ ದಾಲ್ ವಿಸಿಲ್ ಬರೋವರೆಗೂ ಹೊಟ್ಟೆ ಹಸಿತದೆ. ನನ್ನ ಸ್ನ್ಯಾಕ್ಸು ಏನೂ ತಂದಿಲ್ಲ. ಕಬಾಬ್ ಮಾಡೋಣ, ಹೋಗಿ ಆಯಿಲ್ ತೊಗೊಂಡ್ಬಿಡ್ತೀನಿ. ಮಹೇಂದ್ರ ಸಿಂಗ್ ಅವ್ರದ್ದು ಆಯಿಲ್, ಐ ಮೀನ್ ಮಹೇಂದ್ರ ಸಿಂಗ್ ಅವ್ರದ್ದು ಇಲ್ಲ, ಈಸು ಐ ಮೀನ್ ಅಡ್ವರ್ಟೈಸ್ಮೆಂಟ್ ಮಾಡಿರೋದು, ಬಟ್ ನಾವು ಹಂಗೆ ಇಟ್ಕೊಂಡು ಮಹೇಂದ್ರ ಸಿಂಗ್ ಅವ್ರದ್ದು ಆಯಿಲು. ಇಟ್ಸ್ ಅ ಸನ್ರಿಚ್. ಸೊ ದಿಸ್ ಇಸ್ ಮೈ ಫಸ್ಟ್ ಕುಕಿಂಗ್ ವಿಡಿಯೋ. ದಯವಿಟ್ಟು ಜಸ್ಟ್ ಫಾರ್ ಫನ್, ನಥಿಂಗ್ ಎಲ್ಸ್. ಆಯಿಲ್ ಬಿಸಿಯಾಗಿದೆ, ನಾವು ಚಿಕನ್ ಹಾಕೋಣ. ಅರೆ, ಚಿಕ್ಕ ವಯಸ್ಸಿಂದ ನೋಡಿದ್ವಿ, ಚಿಕನ್ ಹಾಕುವಾಗ ಪಟ್ 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 ಅಂತ ಹೇಗಿರುತ್ತೆ. ಸೊ ಅದಕ್ಕೆ ಹುಷಾರಾಗಿರಬೇಕು. ಬ್ರೋ, ಹಿಂಗೆ ಬರ್ತಾ ಇದೆ. ಅಯ್ಯೋ ಅಯ್ಯೋ ಬ್ರೋ, ಆ ಕಡೆ ಹಾಕ್ತೀನಿ ಬ್ರೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಆ ಕಡೆ. ಈಗಮ್ಮ ಆ ಲೆಗ್ಗು ಈ ಲೆಗ್ ಸೆಂಟ್ರಿಗೆ ಇಟ್ಬಿಟ್ಟೆ. ಸಾರಿ, ಐ ಮೀನ್ ಚಿಕನ್ನ. ಇದನ್ನ ಮುಚ್ಚಿಡ್ಬೇಕಾ, ಹಿಂಗೆ ಓಪನ್ ಆಗ್ಬಿಡ್ಬೇಕಾ? ಮುಚ್ಚಿಡನ್ವಾ? ಏನಕ್ಕೂ ಸೇಫ್ ಆಗಿರ್ಲಿ, ಮುಚ್ಚಿಡೋಣ. ಆದರೂ ಭಯ ಆಗ್ತದೆ.
ಬಿಸಿಲು ಬರ್ತದೆ, ಸೌಂಡ್ ಬರ್ತದೆ. ಎಸ್, ಬಿಸಿಲು ಬಂತು. ಕುಕಿಂಗ್ ಸಕ್ಸಸ್ಫುಲ್. ಎಸ್. ಸೊ ಮನೇಲಿ ಕೇಳಿದ್ದಕ್ಕೆ 6 ವಿಸಿಲ್ ಇಡಬೇಕು ಅಂದರು. ನಾನು 7 ಇಡ್ತೀನಿ ಸೇಫ್ ಆಗಿ. ನಾನು ಓವರ್ ಕುಕ್ ಆದರೆ ತಿಂತೀನಿ, ಆದರೆ ರಾ ಕುಕ್ ಆಗಿರೋ ಇಟ್ಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಮಮ್ಮಿ, ಮೈ ಬ್ಯಾಡ್. 1 2 ಸ್ಮೆಲ್ ಬರ್ತಿದೆ ಡಾಲ್. ಪರ್ಫೆಕ್ಟ್. ಎಸ್, ಸೆಕೆಂಡ್ ಟೈಮ್ ಸಕ್ಸಸ್. ಬ್ರೋ ಪಟ್ ಪಟ್ ಅಂತ ಹೊಡಿತಿದೆ ಬ್ರೋ. ನಂಬರ್ ಮಾಡ್ತದೆ. ಎಷ್ಟು ನಂಬರು? 1 ಹೇಳ್ದೆ, 2 ಸಕ್ಸಸ್ ಅಂತ ಒಂದೆ. 3ನೇದು. ಎಸ್, 3ನೇದ 4ನೇದ? ಶೇಟ್, 3ನೇದು. ಐ ಆಮ್ ವೆರಿ ಬ್ಯಾಡ್ ಎಟ್ ನಂಬರ್ಸ್. 5 ಏನು ಮಾಡೋಕ್ಕಾಗಲ್ಲ, 10 ಆದ್ರೂ ತಿನ್ಲೇಬೇಕು. ಇವತ್ತು ಗೊತ್ತೇ ಇಲ್ಲ ಎಷ್ಟು ವಿಸಲ್ ಆಯ್ತು ಅಂತ. ಕ್ಲಾಸ್ ಚೆನ್ನಾಗಿದೆ ಸೌಂಡ್. ಅದು ಆಕ್ಚುಲಿ ನಿದ್ರೆ ಬರುವಾಗೆಲ್ಲ ಸೌಂಡ್ ಬರೋ ಎದೊಳ್ತಾ ಇದೀನಿ. ನನ್ನ ಇದ್ರಲ್ಲಿ ನನ್ನ ರಿಫ್ಲೆಕ್ಟ್ ನೋಡಿ ನನಗೆ ಭಯ ಆಯ್ತು. ಸ್ಮೆಲ್ ಬರ್ತಾ ಇದೆ ಡಾಲ್ದು. ಪರ್ಫೆಕ್ಟ್. ಟ್ರೈ ಮಾಡೋಣ, ದೇವ್ರಿಗೆ ಬೇಡ್ಕೊಂಡು. ನೋಡಿ ಹೆಂಗೆ ಬಂದಿದೆ. ಸಾರಿ, ಲೈಟಿಗೆ ತೋರಿಸ್ತದೆ, ಕ್ಯಾಮ್ರಾ ತೋರಿಸ್ತದೆ. ದೇವರೇ ಕಾಪಾಡಪ್ಪ, ಬೆಳಗ್ಗೆ ಲೂಸ್ ಮೋಷನ್ ಆಗಬಾರ್ದಪ್ಪ. ಮಸಾಲ ಚೆನ್ನಾಗಿದೆ, ಮೈನ್ ಪಾರ್ಟ್ ಚಿಕನ್ ಆಗಿರಬೇಕು. ಸಾರಿ, ಬ್ರೋ ಬೇರೆ ಲೆವೆಲ್. ನೋಡಿ ಪರ್ಫೆಕ್ಟಾಗಿ ಬಂದಿದೆ ಚಿಕನ್ನು. ಆಕ್ಚುಲಿ ನಮ್ಮ ಹೋಟೆಲ್ ಹೋಗ್ಬಿಟ್ಬಿಟ್ಟು ಕುಕಿಂಗ್ ಚಾನಲ್ ಓಪನ್ ಮಾಡೋದು. ಮಾಮಾ ಮಿಯಾ. ಪರ್ಫೆಕ್ಟಾಗಿ ಬಂದಿದೆ ಚಿಕನು. ಅವೇಶ್, ಕ್ಯಾಮ್ರಾ ಒಳ್ಳೆಯದು ನಾನು ನಿಮ್ಗೆ ಕೊಡ್ಬೋದು, ಬಟ್ ಆ ಥರ ಆಪ್ಷನ್ನು ಯೂಟ್ಯೂಬೈನ ಬಿಟ್ಟಿಲ್ಲ. ಬಿಡುವಾಗ ನಾನು ನಿಮ್ಗೆ ಕೊಡ್ತೀನಿ. ಹಾಲಿಗೆ ದಾಳಿಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಯೋಚನೆ ಮಾಡೋದಿಲ್ಲ, ಹಾಕ್ತೀನಿ. ಐ ಮೀನ್ ಎಡಿಟ್ ಮಾಡೋದಿಲ್ಲ, ಹಾಕ್ತೀನಿ. ಒಗ್ಗರಣೆ
ಬಿಡೋಲ್ಲ ತೆಗಿಕೆ ಹಿಂಗ ತೆಗಿಯೋದು ಇದೇನು ತೆಗಿಯೋದು ಇದು ಮಾಡ್ಬಿಡೋಕ್ಕಾಗಲ್ಲ. Sotto. Vediamo. ರೈಸ್ ಆಯಿತು. ಏನು ಮಾಡಿದ್ರೆ ರೈಸ್ ಮಾಡೋ ಟೈಮಿಗೆ ದಾಲ್ ಪಾತ್ರೆ ಚೆನ್ನಾಗಿ ತೊಳೆದಿಲ್ಲ ನಾನು. ಹಂಗೆ ಮಾಡಿದೆ, ಸ್ವಲ್ಪ ಲೈಟಾಗಿ ಯೆಲ್ಲೋಯಿಶ್ ಆಗಿಬಿಟ್ಟಿದೆ. ಯೆಲ್ಲೋಯಿಶ್ ಶೇಡು. ಎನಿವೇಸ್ see you guys in a bit. ಸೊ ಇವಾಗ ನಾವು ಕುಕ್ ಮಾಡಿರೋ ಫುಡ್ಡು ನಾವೇ ತಿಂದು ರಿಸಲ್ಟ್ ಇರಬೇಕು. ಸ್ಪೂನ್ ಅಲ್ಲಿ ಹೋಗ್ಬೇಕು, ತುಂಬ ಸುಂದರಿ ಹೊಟ್ಟೆ ತುಂಬ ಹಸಿದೆ. ಇದೊಂದು ಸತಿ ಬೇಜಾರು ಮಾಡ್ಕೊಂಬೇಡಿ. ಅದೇ ಒಂದು ತಪ್ಪೇನಾಯ್ತು ಗೊತ್ತಾ, ರೈಸಿಗೆ ನೀರು ಜಾಸ್ತಿ ಆಗ್ಬಿಟ್ಟೆ, ಒಟ್ಟರೆ ಆಗಿಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಹೊಟ್ಟೆ ಹಸಿದೆ, ಅಡ್ಜಸ್ಟ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಇಷ್ಟು ಸಾಲಾಗಿ ಹಾಕಿದೆ, ದೊಡ್ಡ ವಿಷಯ. ಸೊ ಸಿ ಹೆಂಗಿದೆ ಅಂತ ಫಸ್ಟ್ ಬರೀ ರೈಸ್ ಮತ್ತು ಫಸ್ಟ್ ಟೈಮ್ ಇಷ್ಟು ಬಂದಿದೆ, ದೊಡ್ಡ ವಿಷಯ. ಕಬಾಬು ಅರ್ಧ ಖಾಲಿ ಮಾಡ್ಬಿಟ್ಟಿದ್ದೀನಿ ಕುಕ್ ಮಾಡೋ ಟೈಮಲ್ಲಿ. ಕ್ಯಾಮ್ರಾ ಹಿಂದೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇವಾಗ ಗೊತ್ತಾಯಿತು, ನಮ್ಮನೇಲಿ ಚಿಕನ್ ತೊಗೊಳಾಗ ಮಿನಿಮಮ್ 3 kg 2 kg ತೊಗೊಂಡ್ರೆ ಅದ್ರಲ್ಲಿ ಅರ್ಧ ಏನು ಖಾಲಿ ಆಗುತ್ತೆ. ಟೇಸ್ಟ್ ಮಾಡುವಾಗ ನಮ್ಮಮ್ಮ ಅಲ್ಲೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಎನಿವೇಸ್ ಒಂಚೂರು ಪೀಸ್ ಆಗ್ತಿದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆರ್ ನೆಕ್ಸ್ಟ್ ವ್ಲಾಗ್. ಸೊ ಯಾ, signing off, Abhilash Nair, unscripted. Bye bye.